ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರ್ಬೋದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಇಷ್ಟ ಆಗಲಿಲ್ಲ. ಕೋಲಾರದ ಲೋಕಸಭೆ ಚುನಾವಣೆ ಕಣದಲ್ಲಿ ರಾಜಕೀಯ ನಾಯಕರ ನಾಲಿಗೆ ತಪ್ಪಿದ ಮಾತುಗಳು ಭರಟೆ ಮುಂದುವರಿದಿದೆ. ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಹಿಡಿದಿರುವ ಶನಿ ಅಂತ ಹೇಳಿದ್ದಾರೆ. ಜೂನ್ 4ಕ್ಕೆ ಈ ಶನಿ ಬಿಟ್ಟು ಹೋಗಲಿ, ಇದಕ್ಕಾಗಿ ನಾನು ದೇವರಲ್ಲಿ ಕೈ ಮುಗಿದು ಕೇಳುತ್ತೇನೆ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರದಲ್ಲಿ ಹೇಳಿದ್ದಾರೆ. ಈ ಹೇಳಿಕೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ನಾಯಕರು ಖಂಡಿಸಿದ್ದಾರೆ. ಹೀಗೆ ಹೇಳಬಾರದು ನಮ್ಮ ಪ್ರಧಾನಿಯವರಿಗೆ. ಮಾರೆ ಎಂಥದ್ದು ಮಾರೆ, ನಿಮ್ದೊಂದು ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆಯೇ ಎಲೆಕ್ಷನ್ ನ್ಯೂಸ್ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತದೆ.